ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸಖ್ಯ ಗಾಂವ್ಕರ್. ರಾಜ್ಯ ಬಿಜೆಪಿಯಲ್ಲಿ ಕೊನೆಗೂ ಒಂದು ಕ್ಲಾರಿಟಿ ಕೊಟ್ಟ ಹೈಕಮಾಂಡ್. ಯತ್ನಾಳ್ಗೆ ಡಬಲ್ ಶಾಕ್ ಎದುರಾಗಿದೆ ಏಕಕಾಲಕ್ಕೆ. ಯತ್ನಾಳ್ ಬಣ ರೆಬಲ್ ಬಣ ಇದನ್ನ ಊಹಿಸಿಯೂ ಇರಲಿಲ್ವಾ? ಹೈಕಮಾಂಡ್ ಬಹುದೊಡ್ಡ ಕ್ಲಾರಿಟಿಯನ್ನ ಕೊಟ್ಟಂಗೆ ಕಾಣಿಸ್ತಾ ಇದೆ ಬಿಜೆಪಿಯಲ್ಲಿ. ಸೊ ಬಹುದಿನಗಳ ಕಿತ್ತಾಟಕ್ಕೆ, ಕಚ್ಚಾಟಕ್ಕೆ, ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಕೊನೆಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿರೋದು. ಎಲ್ಲ ಮಾಹಿತಿ ಮುಂದೆ ಇರ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಶತಾಯಗತಾಯ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿರುವಂತಹ ರೆಬಲ್ ಬಣ ಬಹುದಿನಗಳಿಂದ ಯತ್ನಾಳ್ ಬಣದ ಮೇಲೆ ಅಥವಾ ಯತ್ನಾಳ್ ಮೇಲೆ ಆಕ್ಷನ್ ತಗೊಳ್ತಿಲ್ವಲ್ಲ ಹೈಕಮಾಂಡ್. ಏನ್ ಮಾಡಿದ್ರು ಸರಿನಾ, ಹಾಗಾದ್ರೆ ಏನ್ ಮಾತಾಡಿದ್ರು ಸರಿನಾ ಅನ್ನುವಂತಹ ಒಂದು ವಿಷಯ ಯಡಿಯೂರಪ್ಪ ಕ್ಯಾಂಪನ್ನ, ವಿಜಯೇಂದ್ರ ಬಣವನ್ನ ಕಂಗೆಡಿಸಿತ್ತು. ಈಗ ಹೈಕಮಾಂಡ್ ಇದೆಲ್ಲದಕ್ಕೂ ಕೂಡ ಉತ್ತರ ಕೊಟ್ಟಿದೆ. ಮಹತ್ವದ 2-3 ಬೆಳವಣಿಗೆಗಳಾಗಿರೋದು ಒನ್ ಬೈ ಒನ್ ನೋಡೋಣ. ಮೊದಲನೇದು ಜಿಲ್ಲಾಧ್ಯಕ್ಷರ ನೇಮಕ. ಸಾಮಾನ್ಯವಾಗಿ ರಾಜ್ಯಾಧ್ಯಕ್ಷರಿಗೆ ತನ್ನ ಟೀಮಲ್ಲಿ ಕೆಲಸ ಮಾಡೋದಕ್ಕೆ ಯಾರು ಜಿಲ್ಲಾ ಘಟಕದಲ್ಲಿ ಯಾರು ಇರಬೇಕು ಅನ್ನೋದನ್ನ ಆಯ್ಕೆ ಮಾಡಿಕೊಳ್ಳುವಂಥ ಅವಕಾಶ ಇರುತ್ತೆ. ಬಟ್ ಈಗ ಬಿಕ್ಕಟ್ಟು ಎದುರಾಗಿತ್ತಲ್ಲ, ಈ ಬಿಕ್ಕಟ್ಟು ಶಮನಕ್ಕೋಸ್ಕರ ಹೈಕಮಾಂಡು ಒಂದು ಎಲೆಕ್ಷನ್ ಪ್ರಾಸೆಸ್ ಮಾಡ್ತು. ಜಿಲ್ಲಾ ಮಟ್ಟದಲ್ಲಿ ಏನು ಗಣೇಶ್ ಕಾರ್ಣಿಕ್ ಅವರ ನೇತೃತ್ವದಲ್ಲಿ ವೀಕ್ಷಕರು, ಅಲ್ಲಿ ಉಸ್ತುವಾರಿಗಳು ಎಲ್ಲ ಜವಾಬ್ದಾರಿ ವಹಿಸಿಕೊಂಡು ಒಂದು ಎಲೆಕ್ಷನ್ ಪ್ರಾಸೆಸ್ ಅಂತ ಮಾಡಿದ್ರು. ಹೈಕಮಾಂಡ್ ಸೂಚಿಸಿದವರು ಮತ್ತು ಇಂಥವರಷ್ಟೇ ಅವಕಾಶ ಪಡ್ಕೊಂಡಿದ್ರು ನಾಮಿನೇಷನ್ಗೆ. ಕೊನೆಗೆ ಈಗ ಆಯ್ಕೆಯಾಗಿ ಘೋಷಣೆ ಆಗಿದೆ. 23 ಸಂಘಟನಾತ್ಮಕ ಜಿಲ್ಲೆಗಳಿಗೆ ನೂತನ ಜಿಲ್ಲಾಧ್ಯಕ್ಷರುಗಳ ನೇಮಕ ಆಗಿದೆ. 39ರಲ್ಲಿ 23 ಆಗಿದೆ, ಇನ್ನು 16 ಬಾಕಿ ಇದೆ. ಆ ಪ್ರಾಸೆಸ್ ಕಂಪ್ಲೀಟ್ ಮಾಡ್ತಾರೆ. ಈಗ ಸದ್ಯ ಹೊಸ ಜಿಲ್ಲಾಧ್ಯಕ್ಷರುಗಳ ಆಯ್ಕೆಯಲ್ಲಿ ವಿಜಯೇಂದ್ರ ಮೇಲುಗೈ ಸಾಧಿಸಿದ್ದಾರೆ. ಬಹುತೇಕ ಇರೋರ್ನೇ ಕಂಟಿನ್ಯೂ ಮಾಡಿರೋದು. ಒಂದು 6-7 ಕಡೆ ಮಾತ್ರ ಬದಲಾವಣೆ ಮಾಡಿದ್ದಾರೆ. ಸೊ ವಿಜಯೇಂದ್ರ ಟೀಮ್ ಮೇಲುಗೈ ಸಾಧಿಸಿದೆ. ಆದರೆ ವಿಜಯೇಂದ್ರ ಏನು ಹೇಳ್ತಿದ್ದಾರೆ? ಈಗ ಸುಧಾಕರ್ ಸಿಡಿದೆದ್ದಿದ್ದಾರೆ, ಆರ್ ಅಶೋಕ್, ಅಶ್ವಥ್ ನಾರಾಯಣ್. ಬೆಂಗಳೂರು ಜಿಲ್ಲಾಧ್ಯಕ್ಷ ನೇಮಕಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಆಕ್ರೋಶ ಸ್ಫೋಟವಾಗಿದೆ, ಗೈರಾಗಿಬಿಟ್ಟಿದ್ದಾರೆ. 6 ಮಂದಿ ಶಾಸಕರ ಶಿಫಾರಸ್ಸಿಗೆ ಡೋಂಟ್ ಕೇರ್ ಅಂದಿದ್ದಾರೆ ಅಂತ ಅಸಮಾಧಾನ ವ್ಯಕ್ತವಾಗಿದೆ. ನೋಡಿ, ಎಕ್ಸಾಂಪಲ್ ಇದು. ವಿಜಯೇಂದ್ರ ಈಗ ಏನು ಉತ್ತರ ಕೊಡ್ತಿದ್ದಾರೆ? ಅವರ ಕೈ ಮೇಲಾಗಿರುವ ಬೆನ್ನಲ್ಲೇ ಹೈಕಮಾಂಡ್ ಕೊನೆಗೂ ಇದೆಲ್ಲದಕ್ಕೂ ಮುದ್ರೆ ಹೊತ್ತಿದೆ. ಈ ಪಟ್ಟಿಗೆ BL ಸಂತೋಷ್ ಅವರೇ ಸಹಿ ಹಾಕಿರೋದು. BL ಸಂತೋಷ್ ಅವರು ಪಾಸ್ ಮಾಡಿರೋ ಪಟ್ಟಿಗೂ ಈಗ ರೆಬಲ್ ಬಣ ಸಿಡ್ದೆದ್ದಿದೆ. ಏನಾಗ್ತಿದೆ ಇದು? ಏಕಪಕ್ಷೀಯವಾಗಿ ಜಿಲ್ಲಾಧ್ಯಕ್ಷರ ನೇಮಕ ಆಗಿದೆ ಅಂತ ಅಲ್ಲಿಗೆ ಹೈಕಮಾಂಡ್ ಮಟ್ಟದಲ್ಲೂ ವಿಜಯೇಂದ್ರ ಹೇಳಿದ್ದು ಓಕೆ ಆಗ್ಬಿಟ್ಟಿದೆ. ಎಕ್ಸಾಂಪಲ್ ನೋಡಿ, ಮಾಜಿ ಮೇಯರ್ S ಹರೀಶ್ ನೇಮಕ ಮಾಡಿದ್ದಾರೆ. ಇಲ್ಲಿ ಯಲಹಂಕ ರಾಜಣ್ಣ ನೇಮಕ ಮಾಡೋ ರೀತಿ ಶಿಫಾರಸು ಆಗಿತ್ತು 6 ಜನ ಶಾಸಕರಿಂದ. ಆದರೆ ಏಕಪಕ್ಷೀಯ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಕೆಂಡವಾಗಿದ್ದಾರೆ. ಕೋರ್ ಕಮಿಟಿಯಲ್ಲಿ ಯಾರಿಗೆ ವಿರೋಧ ವ್ಯಕ್ತವಾಗಿತ್ತು, ಯಾರ ಹೆಸರಿಗೆ, ಅವರನ್ನೇ ನೇಮಕ ಮಾಡಿದ್ದಾರೆ ಅಂತ ಈಗ ಸಿಕ್ಕಾಪಟ್ಟೆ ಆಕ್ರೋಶ. ಮಧ್ಯಾಹ್ನ 1 ಗಂಟೆಗೆ ಸುದ್ದಿಗೋಷ್ಠಿ ಕರೆದಿದ್ದಾರೆ SR ವಿಶ್ವನಾಥ್ ಅವರು BY ವಿಜಯೇಂದ್ರ ವಿರುದ್ಧ. ಈಗ ಅವರು ಆಕ್ರೋಶ ಹೊರಹಾಕೋ ಸಾಧ್ಯತೆ ಇದೆ. ನಿನ್ನೆ ಚಿಕ್ಕಬಳ್ಳಾಪುರ ಶಾಸಕ ಸುಧಾಕರ್ ಅವರು ಇದೇ ಕಾರಣಕ್ಕೆ ವಿಜಯೇಂದ್ರ ವಿರುದ್ಧ ಸಿಡಿದೆದ್ದು ಕೆಂಡವುಗಳಿದ್ರು. ಪಕ್ಷ ಬಿಡುವಂತಹ ಬಿಗ್ ಚಾಲೆಂಜ್ ಹಾಕಿದ್ದಾರೆ, ಓಪನ್ ಚಾಲೆಂಜ್ ಹಾಕಿದ್ದಾರೆ. ಲಾಸ್ಟ್ ಚಾನ್ಸ್ ಹೈಕಮಾಂಡ್ ಏನ್ ಹೇಳುತ್ತೆ ನೋಡ್ತೀನಿ, ಇಲ್ಲ ಅಂದ್ರೆ ನನ್ನ ದಾರಿ ನಾನು ನೋಡ್ಕೊಳ್ತೀನಿ. ಸಿದ್ದರಾಮಯ್ಯನವ್ರು ಹೇಳಿದ್ರು ಬಿಡಬೇಡ ಅಂತ, ಬಿಟ್ಟೆ, ತಪ್ಪು ಮಾಡಿಬಿಟ್ಟೆ ಅನ್ನುವ ಮೂಲಕ ಕಾಂಗ್ರೆಸ್ ವಾಪಸ್ ಆಗೋ ಸೂಚನೆ ಕೊಟ್ಟಿದ್ದಾರೆ. ಈಗ SR ವಿಶ್ವನಾಥ್ ಅವರು ಸರದಿ, ಹಾಗೆ ಅಶ್ವಥ್ ನಾರಾಯಣ್, ಆರ್ ಅಶೋಕ್ ಅವರು ಕೂಡ ಸಿಡಿದೆದ್ದಿದ್ದಾರೆ ಈ ಆಯ್ಕೆಯ ವಿರುದ್ಧ. ಇದೆಲ್ಲದರ ನಡುವೆಯೂ ಕೂಡ ಇದರ ಸೈಡ್ ಎಫೆಕ್ಟ್ ಏನು ಅಂತ ಗೊತ್ತಿರುತ್ತೆ, ಬಟ್ ತಾತ್ಕಾಲಿಕ ಆಗಿರಬಹುದು. ಶಾರ್ಟ್ ಟೈಮ್ಗೆ ಇದು ಅಸಮಾಧಾನ ಮುಗಿಸುವಂಥ ಆಲೋಚನೆ ಇರಬಹುದು ಹೈಕಮಾಂಡ್ಗೆ. ಇದನ್ನು ನಾವು ಮ್ಯಾನೇಜ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ವಿಜಯೇಂದ್ರಗೆ ಮಣೆ ಹಾಕಿದ್ದಾರೆ. 23 ಹೊಸ ಅಧ್ಯಕ್ಷರು ಬಂದಿರೋದು ಅಂದ್ರೆ ಬಹುತೇಕರು ಹಳಬರನ್ನೇ ಮತ್ತೆ ಆಯ್ಕೆ ಮಾಡಿದ್ದಾರೆ. ವಿಜಯೇಂದ್ರ ಕ್ಯಾಂಪ್ನಲ್ಲಿರೋರನ್ನೇ ಮತ್ತೆ ಆಯ್ಕೆ ಮಾಡಿ ಕೂರಿಸಲಾಗಿದೆ. 7 ಕಡೆ ಹಿಂದೆ ನಳಿನ್ ಕುಮಾರ್ ಕಟೀಲ್ ಅವರ ಟೈಮಲ್ಲಿ ಇದ್ದವರು ಕೆಲವರೆಲ್ಲ ಈಗ ಬದಲಾಗಿದ್ದಾರೆ. ಅದು ಬಿಟ್ರೆ ವಿಜಯೇಂದ್ರಗೆ ಮತ್ತೆ ಮೇಲುಗೈ ಆಗಿರೋದು. ಈಗ ಬದಲಾವಣೆ ಆಗಿರೋದು ಎಲ್ಲೆಲ್ಲಿ? ಶಿವಮೊಗ್ಗದಲ್ಲಿ, ಕಲಬುರಗಿ ಗ್ರಾಮಾಂತರ, ಯಾದಗಿರಿ, ಕೊಪ್ಪಳ, ವಿಜಯನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಇಲ್ಲೆಲ್ಲ ಬದಲಾವಣೆ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಬದಲಾವಣೆಗೆ ಸುಧಾಕರ್ ಅವರು ಸಿಟ್ಟು. ಕೊಪ್ಪಳದಲ್ಲಿ ವಿಜಯೇಂದ್ರ ಕ್ಯಾಂಪಲ್ಲಿ ಇರೋರನ್ನ ತೆಗೆದು ಬೇರೆಯವ್ರನ್ನ ಕೂರಿಸಿದ್ದಾರೆ. ಒಂದಿಷ್ಟು ಕಡೆ ಬ್ಯಾಲೆನ್ಸ್ ಮಾಡಲಾಗಿದೆ. ಬಹುತೇಕ 23ರಲ್ಲಿ ಬಹುತೇಕ ಇರೋರನ್ನ ಅಂದ್ರೆ ವಿಜಯೇಂದ್ರ ಟೀಮನ್ನು ಕಂಟಿನ್ಯೂ ಮಾಡಿದೆ. ವಿಜಯೇಂದ್ರ ಇದಕ್ಕೇನು ಆನ್ಸರ್ ಮಾಡ್ತಿದ್ದಾರೆ? ಸರಿ, ನಾನು ಮಾಡಿದೆ ಅಂತಿರಲ್ಲ. ಈ ಪ್ರಾಸೆಸ್ ಹೆಂಗಾಗಿದೆ ಗೊತ್ತಾ ನಿಮಗೆ? ನಾನು ಒಂದು ಹೆಸರನ್ನು ಶಿಫಾರಸು ಮಾಡೋದಕ್ಕೂ ಇಲ್ಲಿ ಅವಕಾಶ ಇರಲಿಲ್ಲ. ಹೈಕಮಾಂಡ್ ಅಂಥದ್ದೊಂದು ವ್ಯವಸ್ಥೆ ಮಾಡಿತ್ತು ಅಂತ ಈಗ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ನನ್ನ ವಿರುದ್ಧ ಮಾತನಾಡಲೇಬೇಡಿ, ನೀವು ಹೈಕಮಾಂಡನ್ನೇ ಕೇಳಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಯತ್ನಾಳ್ ಬಣಕ್ಕೆ ಆಘಾತ ಎದುರಾಗಿದೆ. ಸುಧಾಕರ್ ಅವರು ನೀವೇ ಬದಲಾಗಬೇಕು ಅನ್ನುವಂಥದ್ದು ಹೈಕಮಾಂಡ್ ದೂರು ಕೊಡ್ತೀನಿ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದ್ದಾರೆ.
ಚುನಾವಣೆ ಪ್ರಕ್ರಿಯೆ ಹೇಗೆ ನಡೆದಿದೆ ಅನ್ನೋದನ್ನ ತಮ್ಮ ಮೂಲಕ ಗೌರವಾನ್ವಿತ ಎಲ್ಲ ಹಿರಿಯರಲ್ಲಿ ತಿಳಿಸೋದಕ್ಕೆ ನಾನು ಇಚ್ಛಪಡ್ತೇನೆ. ನಾನು ರಾಜ್ಯದ ಅಧ್ಯಕ್ಷನಾಗಿ ಯಾವುದೇ ಜಿಲ್ಲೆಯ ಅಭಿಪ್ರಾಯವನ್ನು ಕೂಡ ಕೊಟ್ಟಿಲ್ಲ, ಕೊಡೋದಕ್ಕೆ ಅವಕಾಶನೂ ಕೂಡ ಇಲ್ಲ. ಕೇಂದ್ರದಿಂದ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವ್ರನ್ನ ಚುನಾವಣೆಯ ಒಂದು ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದ್ರು. 13 ಜನ ಅಬ್ಸರ್ವರ್ಸ್ನು ಕೂಡ ನೇಮಕ ಮಾಡಿದ್ರು, ವೀಕ್ಷಕರನ್ನ. ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ 3 ಜಿಲ್ಲೆ ಜವಾಬ್ದಾರಿಯನ್ನು ಕೂಡ ನೀಡಲಾಗಿತ್ತು. ಪ್ರತಿ ಜಿಲ್ಲೆಗೂ ಕೂಡ ಚುನಾವಣಾಧಿಕಾರಿ, ರಿಟರ್ನಿಂಗ್ ಆಫೀಸರ್ ಮತ್ತೆ ಕೋ ರಿಟರ್ನಿಂಗ್ ಆಫೀಸರ್ ಕೂಡ ನೇಮಕಾತಿ ಆಗಿದೆ. ಮತ್ತೆ ರಿಟರ್ನಿಂಗ್ ಆಫೀಸರ್ ಮತ್ತೆ ಕೋ ರಿಟರ್ನಿಂಗ್ ಆಫೀಸರ್ ಅವರ ನೇತೃತ್ವದಲ್ಲಿ, ಅವರ ಸಮಕ್ಷಮದಲ್ಲಿ ಆ ಜಿಲ್ಲೆಗಳಲ್ಲಿ ಎಲ್ಲ ಪ್ರಮುಖರ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿಪ್ರಾಯನ ಪಡೆದುಕೊಂಡು 3 ಹೆಸರುಗಳನ್ನ ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಜಿಲ್ಲೆ ತಂಡದಿಂದ ಯಾವ 3 ಹೆಸರುಗಳನ್ನ ಕೊಟ್ಟಿದ್ದಾರೋ ಆ 3 ಹೆಸರುಗಳನ್ನ ದೆಹಲಿಗೆ ಕಳಿಸ್ಕೊಟ್ಟು, ದೆಹಲಿಯಿಂದ ಅಂತಿಮವಾಗಿ ತೀರ್ಮಾನ ಆಗಿರ್ತಕ್ಕಂಥ ನಂತರದಲ್ಲಿ ನನ್ನ ಚುನಾವಣಾ ಪ್ರಕ್ರಿಯೆ ನಡೆದ್ಬಿಟ್ಟು ಅವ್ರ ಹೆಸರನ್ನ ಘೋಷಣೆ ಆಗಿರ್ತಕ್ಕಂಥದ್ದು. ಈ ಪ್ರಕ್ರಿಯೆಯಲ್ಲಿ ವಿಜಯೇಂದ್ರ ಅವರ ಪಾತ್ರ 0. ನಾ ರಾಜ್ಯದ ಅಧ್ಯಕ್ಷ ಇರ್ಬೋದು, ರಾಜ್ಯದ ಅಧ್ಯಕ್ಷ ಇದ್ರೂ ಸಹ ನನ್ನ ಜಿಲ್ಲೆ ಬಗ್ಗೆ ಅಭಿಪ್ರಾಯನ ಕೊಡ್ಬೋದೇ ಹೊರತು ರಾಜ್ಯದ ಯಾವುದೇ ಜಿಲ್ಲೆಗೆ ಅಭಿಪ್ರಾಯ ಕೊಡೋದಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ. ಈಗ ಈ ಆಕ್ರೋಶ ಹಿಂಗೆ ಮುಂದುವರಿತಾ ಹೋದ್ರೆ ಪಕ್ಷ ಸಂಘಟನೆ ಕಷ್ಟ ಆಗತ್ತೆ ಅಂತ ಧಾರವಾಡದಲ್ಲಿ ಈ ಭಿನ್ನರ ಬಾಯಿಗೆ ಬೀಗ ಹಾಕಬೇಕು ಅಂತ, ಬಾಯಿ ಮುಚ್ಕೊಂಡಿರ್ಬೇಕು ಅಂತ RSSನ ಪ್ರಮುಖರೆಲ್ಲ ಮೀಟಿಂಗ್ ಮಾಡಿ ರಾಜ್ಯಾಧ್ಯಕ್ಷ ಆಯ್ಕೆ ಏನು ಎತ್ತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಅದಾಗೋ ತನಕ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಕಟು ನುಡಿಗಳಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿರೋದು. ಇದೇ ರೀತಿ ಇನ್ನು ಮುಂದೆ ಇಂತಿಷ್ಟು ದಿನಕ್ಕೆ ಬೈಠಕ್ ಆಗತ್ತೆ, ಈ ಮೂಲಕ ಪಕ್ಷದಲ್ಲಿ ಏನು ಸಮಸ್ಯೆ ಆಗದಂತೆ ಬಿಸಿ ಮುಟ್ಸ್ಕೊಂಡು ಹೋಗೋದು. ಹೈಕಮಾಂಡ್ ಏನ್ ಬೇಕೋ ಅದು ಮಾಡುತ್ತೆ, ನೀವು ಕೇಳ್ಕೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ಕಟ್ಟಾಜ್ಞೆಯನ್ನು ಹೊರಡಿಸಿದ್ದು ಧಾರವಾಡದಲ್ಲಿ ಪಾಠ ಮಾಡಿದ್ದಾರೆ RSS ಸೀನಿಯರ್ಸ್ ಬಂದು. ಒನ್ಸ್ ಅಗೇನ್ ರಿಪೀಟ್ ಮಾಡ್ತಾ ಇದ್ದೀನಿ, ಈ ಜಿಲ್ಲಾಧ್ಯಕ್ಷರ ಪಟ್ಟಿಯನ್ನ BL ಸಂತೋಷ್ ಅವರೇ ಓಕೆ ಮಾಡಿ ಕಳಿಸಿರೋದು. ಇಲ್ಲಿ ವಿಜಯೇಂದ್ರ ಬಣಕ್ಕೆ ಮೇಲುಗೈ ಆಗಿರೋದು ಈಗ ಮಡಲಿಗೆ ಕೆಂಡ ಬಿದ್ದಂಗೆ ಆಗಿದೆ ಹಲವರಿಗೆ. ನೋಡಿ, ಬಿಜೆಪಿಯಲ್ಲಿ ಈ ಜಿಲ್ಲಾಧ್ಯಕ್ಷರ ಆಯ್ಕೆ ಆಗ್ತಾ ಇದ್ದ ಹಾಗೆ ಹೇಗೆ ಹೊತ್ತು ಉರಿತಿದೆ ಅಂದ್ರೆ, ಆಲ್ರೆಡಿ ಇತ್ತು, ಕೆಲವರು ಬೂದಿ ಮುಚ್ಚಿದ ಕೆಂಡದಂತೆ ಬಚ್ಚಿಟ್ಕೊಂಡಿದ್ರು ಸಿಟ್ಟನ್ನ. ಸ್ವಲ್ಪ ಬುಸು ಗುಡ್ತಿದ್ದವರೆಲ್ಲ ಈಗ ಬ್ಲಾಸ್ಟ್ ಆಗಿದ್ದಾರೆ. ಸುಧಾಕರ್ ಆಯ್ತು, ಈಗ ವಿಶ್ವನಾಥ್ ಅವ್ರದ್ದು ಇವತ್ತು ಮಾಜಿ ಸಂಸದರು ಮತ್ತು ಸಂಸದರ ಮೀಟಿಂಗ್ ಆಗುತ್ತೆ ಇವತ್ತು. ಬೊಮ್ಮಾಯಿ ಅವರು, ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು, ಅಶೋಕ್ ಅವರು, ಅಶ್ವಥ್ ನಾರಾಯಣ ಅವರು, ಸೀನಿಯರ್ಸ್ ಎಲ್ಲ ಇವತ್ತು ಮೀಟಿಂಗ್ ಮಾಡಲಿದ್ದಾರೆ. ನಾಳೆ ಯತ್ನಾಳ್ ಟೀಮಿಂದ 31ನೇ ತಾರೀಕು ಸಭೆ ಸೇರೋದಕ್ಕೆ ನಿರ್ಧಾರ ಆಗಿದೆ. ಸೊ ಸರ್ಕಾರದ ವಿರುದ್ಧ ನಾವು ಎಷ್ಟೆಲ್ಲ ಕೆಲಸ ಮಾಡ್ತಿದ್ದೀವಿ, ಸಂಘಟನೆ ಮಾಡ್ತಿದ್ದೀವಿ, ಪಕ್ಷಕ್ಕೆ ಬಲ ತುಂಬ್ತಿದ್ದೀವಿ, ವಕ್ಫ್ ಹೋರಾಟ ಮಾಡ್ತಿದ್ದೀವಿ, ಹೈಕಮಾಂಡ್ಗೆ ಪರಿಪರಿಯಾಗಿ ಹೇಳಿದ್ದೀವಿ, ಇದ್ಯಾವುದಕ್ಕೂ ಕಿವಿಗೊಟ್ಟಿಲ್ವಲ್ಲ, ವಿಜಯೇಂದ್ರ ಕೈ ಮೇಲಾಗಿದೆ ಅನ್ನೋದು ಈಗ ಸಹಿಸಿಕೊಳ್ಳೋದಕ್ಕೆ ಆಗದಷ್ಟು ಸಿಡ್ದೇಳೋ ಥರ ಆಗಿದೆ ರೆಬೆಲ್ಗಳಿಗೆ ಪರಿಸ್ಥಿತಿ. ಹೈಕಮಾಂಡ್ ಲೆಕ್ಕಾಚಾರ ಏನು ಅನ್ನೋದು ಕ್ಲಿಯರ್ ಆಗ್ತಿದೆ. ಅಲ್ಲಿಗೆ ಜಿಲ್ಲಾಧ್ಯಕ್ಷ ನೇಮಕದಲ್ಲಿ ವಿಜಯೇಂದ್ರ ಮೇಲುಗೈ ಆಗಿದೆ ಅಂದ್ರೆ ಅರ್ಥ ಏನು, ರಾಜ್ಯಾಧ್ಯಕ್ಷರಾಗಿ ಅವರು ಮುಂದುವರಿಯಲಿದ್ದಾರೆ. ರಾಜ್ಯಾಧ್ಯಕ್ಷರಿಗೆ ಅನುಕೂಲ ಆಗುವಂಥದ್ದೇ ಟೀಮ್ ಇರಬೇಕಲ್ವಾ, ಅವ್ರಿಗೆ ವಿರುದ್ಧ ದಿಕ್ಕಿನಲ್ಲಿ ನಡೆಯೋ ಟೀಮ್ ಇದ್ರೆ ಕೆಲಸ ಮಾಡೋಕ್ಕಾಗಲ್ಲ. ಯಾರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಲ್ಲಿ ಹೈಕಮಾಂಡ್ ಮುಂದುವರಿಸೋಕೆ ಇಚ್ಛಾ ಪಡ್ತಿದೆಯೋ ಅದೇ ರೀತಿಯಲ್ಲಿ ಟೀಮ್ ಕಟ್ಟಬೇಕಾಯ್ತು ಅನ್ನೋದು ಸಹಜ ಪ್ರಕ್ರಿಯೆ ಯಾವಾಗಲೂ ಇರೋದು. ಸೊ ಅದನ್ನ ಈಗ ಹೈಕಮಾಂಡ್ ಮಾಡಿದೆ ಅಂದ್ರೆ ಅರ್ಥ ಏನು, ಎಲೆಕ್ಷನ್ ನಡೆಯಲ್ಲ, ರಾಜ್ಯಾಧ್ಯಕ್ಷ ಕುರ್ಚಿಗೆ ಎಲೆಕ್ಷನ್ ನಡೆಯಲ್ಲ. ಇದನ್ನ ನಾವು ಆಲ್ರೆಡಿ ರಿಪೋರ್ಟ್ ಮಾಡಿದ್ವಿ. ಸ್ವತಃ ಶಿವರಾಜ್ ಸಿಂಗ್ ಚೌಹಾಣ್ ಅವರೇ ಈ ಮೆಸೇಜ್ ಅನ್ನ ರಾಜ್ಯ ಬಿಜೆಪಿ ಕಳಿಸ್ಕೊಟ್ಟಿದ್ದಾರೆ ಅಂತ. ಎಲೆಕ್ಷನ್ ನಡೆಯಲ್ಲ, ಎಲ್ಲರ ಅಭಿಪ್ರಾಯ ಸಂಗ್ರಹದ ರೀತಿಯಲ್ಲಿ ಒಮ್ಮತದ ಆಯ್ಕೆ ಆಗ್ತಾರೆ, ವಿಜಯೇಂದ್ರ ಕಂಟಿನ್ಯೂ ಆಗ್ತಾರೆ, ಸೊ ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಬಟ್ ಬ್ಯಾಲೆನ್ಸ್ ಮಾಡೋದಕ್ಕೆ, ಎಲ್ಲವನ್ನ ಸರಿದೂಗಿಸೋದಕ್ಕೆ ಸಂಘಟನಾ ಕಾರ್ಯದರ್ಶಿ ಕುರ್ಚಿ ಇದೆಯಲ್ಲ, ಅದು ದೊಡ್ಡ ಹುದ್ದೆ. ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿ ಹುದ್ದೆಗೆ RSSನ ಒಬ್ರು ಸೀನಿಯರ್ ಬಂದು ಕೂರ್ತಾರಂತೆ. ಎಲ್ಲ ಮಾನಿಟರ್ ಮಾಡೋದಕ್ಕೆ ವಿಜಯೇಂದ್ರ ಒಬ್ರದೇ ಎಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ಬಂದು ಕೂರ್ತಾರೆ. ಮತ್ತು ಪ್ರಧಾನ ಕಾರ್ಯದರ್ಶಿಗಳನ್ನು ಬದಲಾಯಿಸೋದು, ಪದಾಧಿಕಾರಿಗಳು, ಅದೆಲ್ಲ ಈಗ ಹೈಕಮಾಂಡ್ ಬ್ಯಾಲೆನ್ಸ್ ಮಾಡಿದೆ ಎಲ್ಲ ಕಡೆ. ಆದ್ರೆ ಓವರ್ ಆಲ್ ನೋಡೋದಕ್ಕೆ ಹೋದ್ರೆ ಅಧ್ಯಕ್ಷ ಕುರ್ಚಿಯನ್ನು ವಿಜಯೇಂದ್ರ ಉಳಿಸ್ಕೊಂಡು ಜಿಲ್ಲಾಧ್ಯಕ್ಷ ನೇಮಕಾತಿಯಲ್ಲೂ ತಾನು ಅಂದುಕೊಂಡದ್ದನ್ನ ಸಾಧಿಸಿದ್ದಾರೆ. ಈಗ ಯಡಿಯೂರಪ್ಪನವರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿಲ್ಲದ ಸಮಯದಲ್ಲೂ ಕೂಡ ವಿಜಯೇಂದ್ರ ಅವರು ಅಂದುಕೊಂಡಿದ್ದನ್ನು ಸಾಧಿಸಿದ್ದಾರೆ. ಈಗ ರೆಬೆಲ್ ಬಣದ ಮುಂದಿನ ನಡೆ ಏನು, ತಟಸ್ಥ ಬಣ ಅಂತ ಇದ್ದವರು ಈಗ ಅವರು ರೆಬೆಲ್ಗಳಂತೆ ಸಿಡಿದೆದ್ದಿದ್ದಾರೆ. ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಅದ್ ಹೆಂಗೆ ಏಕಪಕ್ಷೀಯ ನಡೆ ಅನುಸರಿಸ್ತೀರಿ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ. ಈಗ ಯಾರ ವಿರುದ್ಧ ಸಿಡಿದೇಳ್ತಾರೆ, ಹೈಕಮಾಂಡ್ ನಿರ್ಧಾರದ ವಿರುದ್ಧವಾ, ತಮ್ಮ ದಾರಿ ತಮಗೆ ಅಂತ ಸುಧಾಕರ್ ಅವರು
ರೀತಿಯಲ್ಲಿ ಅಚ್ಚರಿಯ ಘೋಷಣೆಗಳನ್ನು ಮಾಡ್ತಾರ ಅನ್ನೋದು ಕುತೂಹಲಕಾರಿಯಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ಹೈಕಮಾಂಡ್ ಒಂದು ಕ್ಲಾರಿಟಿ ಅಂತೂ ಕೊಟ್ಟಾಗಿದೆ. ಈಗ ಇನ್ನು ಯತ್ನಾಳ್ಗೆ ಡಬಲ್ ಶಾಕ್ ಯಾಕಂತ ಕೇಳಿದ್ರೆ ಸುಪ್ರೀಂ ಕೋರ್ಟ್ ತಪರಾಕಿ ಹಾಕಿದೆ. DK ಶಿವಕುಮಾರ್ ಅವ್ರ ಕೇಸನ್ನ ಪ್ರಶ್ನೆ ಮಾಡಿದ್ರಲ್ವಾ, ಅಂದ್ರೆ ಅಕ್ರಮ ಆಸ್ತಿ ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿ ಯತ್ನಾಳ್ ಅರ್ಜಿ ವಿಚಾರಣೆ ಏನು ಕೈಗೆತ್ತಿಕೊಂಡು ಅದನ್ನು ಮುಂದೂಡಿಕೆ ಮಾಡಿದೆ. ಅದಕ್ಕೂ ಮುನ್ನ ತಪರಾಕಿ ಕೊಟ್ಟಿರೋದು, ನಿಮಗೆ ಪ್ರಚಾರ ಬೇಕು ಅಂದ್ರೆ ಎಲೆಕ್ಷನ್ ಹೋಗಿ ಈ ತರ ನಮ್ಮ ಕೋರ್ಟ್ ಸಮಯ ವ್ಯರ್ಥ ಮಾಡೋಕೆ ಬರಬೇಡಿ ಅಂತ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CBIನಿಂದ ತನಿಖೆ ವಾಪಸ್ ಪಡೆದಿದ್ದ ಸರ್ಕಾರದ ನಿರ್ಧಾರ, ಕರ್ನಾಟಕ ಸರ್ಕಾರದ ತೀರ್ಮಾನವನ್ನು ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್. ಈ ವಿಚಾರದಲ್ಲಿ ನೀವು ಪ್ರಚಾರಕ್ಕೋಸ್ಕರ ಮಾಡ್ತೀರಿ ಅಂದ್ರೆ ನಿಮಗೆ ರಾಜಕಾರಣದಲ್ಲಿ ಎಲೆಕ್ಷನ್ ಅನ್ನುವ ಒಂದು ದಾರಿ ಇದೆ, ನಮ್ಮ ಸಮಯ ವ್ಯರ್ಥ ಮಾಡೋಕೆ ಇಂಥದ್ದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಬೇಡಿ. ರಾಜಕೀಯತೆ ಜನಪ್ರಿಯತೆ ಬೇಕಿದ್ರೆ ನಿಮ್ಮ ದಾರಿ ನೀವು ಬೇರೆದ್ ನೋಡ್ಕೊಳ್ಳಿ, ಅನಾವಶ್ಯಕ ವ್ಯರ್ಥ ಮಾಡ್ತಿದ್ರಿ ಸಮಯವನ್ನ. ಇಂತಹ ಪ್ರಯತ್ನ ಸರಿಯಲ್ಲ ಅಂತ ಅಭಿಪ್ರಾಯಪಟ್ಟು ಹೆಚ್ಚಿನ ವಿವರಣೆಯನ್ನು ಮಾರ್ಚ್ 26ಕ್ಕೆ ಈಗ ಮುಂದೂಡಿದೆ. ಸೊ ಯತ್ನಾಳ್ DK ಶಿವಕುಮಾರ್ ಅವರ ವಿರುದ್ಧ ಒಂದು ಭರ್ಜರಿ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಈ ವಿಚಾರದಲ್ಲಿ ಆರಂಭಿಕವಾಗಿ ಸುಪ್ರೀಂ ಕೋರ್ಟ್ ತಪರಾಕಿ ಕೊಟ್ಟಿದೆ, ಮುಂದೇನಾಗುತ್ತೆ ನೋಡಬೇಕು. ಇತ್ತ ರಾಜಕೀಯವಾಗಿ ಕರ್ನಾಟಕ ಬಿಜೆಪಿಯಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಯತ್ನಾಳ್ ಬೆಳೆದು ನಿಂತಂತೆ ಕಾಣಿಸ್ತಾ ಇದೆ. ಆದ್ರೆ ಹೈಕಮಾಂಡ್ ಮಾತ್ರ ವಿಜಯೇಂದ್ರಗೆ ಬಲವನ್ನ ತುಂಬುವ ಮೂಲಕ ದಾರಿ ಕ್ಲಿಯರ್ ಮಾಡಿದೆ. ಸೊ ಎಲ್ಲ ಗೊಂದಲಗಳಿಗೆ ಈಗ ತೆರೆ ಬಿದ್ದಿದೆ. ಅದನ್ನ ಅಧಿಕೃತವಾಗಿ ಎಲ್ಲ ಘೋಷಣೆ ಮಾಡಿ ಅಚ್ಚುಕಟ್ಟಾಗಿ ಮುಂದೆ ನಿಭಾಯಿಸ್ಕೊಂಡು ಹೋಗೋದಷ್ಟೇ ಬಾಕಿ ಇರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.